215 ಕಿಲೋಮೀಟರ್ ಇದೆ. ನನ್ನ ಪ್ರಕಾರ ನಾವು ಹೋಗೋಕ್ಕಾಗಲ್ಲ. ಇದೊಂದು ಸೌತ್ ಇಂಡಿಯನ್ ಬರ್ಗರು, ಆರೆಂಜು, ಮ್ಯಾಂಗೋ, ಸ್ಟ್ರಾಬೆರಿ. ಜಿಮ್ಮಿಗೆ ಬಂದು 100 ರೂಪಾಯಿ ಕೊಟ್ಟು ಇವತ್ತೊಂದಿನ ವರ್ಕೌಟ್ ಮಾಡ್ತೀನಿ ಅಂತ ಗೈಸ್. ಇದೆ ನಮ್ಮ ರೂಮು. ಗೈಸ್, ರೆಸಾರ್ಟ್ ಹುಡ್ಕೊಂಡು ನಮ್ಗೆ ಯಾವುದು ರೆಸಾರ್ಟು ಸಿಗಲಿಲ್ಲ, ಅದು ಜಾಗನೂ ಸಿಗಲಿಲ್ಲ. ಯಾಕೆ ಅಂದರೆ ಸೀಸನ್ ಅಂತೆ. ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಇದಕ್ಕೆ, ಊಟಿಗೆ ಹೋಗ್ತಾನೆ ಇದೆ, ಗಾಡಿಗಳು ಹೋಗ್ತಾನೆ ಇದೆ. ಏನು ಸೀಸನ್ ಅಂತಲೇ ನಮ್ಗೆ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ಅಲ್ಲಿ ಏನು ನಾವು ನೋಡೋವಂಥದ್ದೇನು ಸಿಗಲೇ ಇಲ್ಲ. ನೀರಿಲ್ಲ, ಗ್ರೀನ್ರಿ ಇದೆ ಕರೆಕ್ಟಾಗಿ, ಆ ಥರ ಏನೂ ಇಲ್ಲ. ಮೇ ಬಿ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಜನ ಹೋಗ್ತಾ ಇದ್ದಾರೆ ಅನಿಸುತ್ತೆ. ನಾವೊಂದು ಹೋಟೆಲ್ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರು, ಏನಕ್ಕೆ ಈ ಥರ ಎಲ್ಲ ಫುಲ್ ಆಗಿಬಿಟ್ಟಿದೆ, ನಮ್ಗೆ ರೆಸಾರ್ಟು ಸಿಗ್ತಿಲ್ಲ, ರೂಮು ಸಿಗ್ತಿಲ್ಲ ಊಟಿಲಿ ಅಂದಾಗ ಈ ಥರ ಸೀಸನ್ ಇದೆ ಅಂತವ್ರೆ. ಏನು ಸೀಸನೋ ಗೊತ್ತಿಲ್ಲ. ಬಟ್ ನಾವೀಗ ಇಲ್ಲಿಂದ ಎಲ್ಲಾದರೂ ಒಂದು ಕಡೆ ರೂಮ್ ಮಾಡಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿಗೆ ಹೋಗಿ ರೀಚ್ ಆಗ್ತೀವಿ ಅಂತ. ಅದೇ ಗ್ಯಾಪಲ್ಲಿ ಒಂದು ಬೇಕ್ರಿ ಕಾಣಿಸ್ತು, ಏನಾದ್ರು ತಿನ್ನೋಣ ಅಂತ ಬಂದ್ವಿ. ನಾನು ಇವಾಗ ನೋಟಿಸ್ ಮಾಡಿದ್ದೀನಿ ಅಂದರೆ ಹನಿ ಕೇಕು 3 ಥರ 4 ಥರ ಮಾಡಿಟ್ಟವ್ರೆ. ಬನ್ನಿ ತೋರಿಸ್ತೀನಿ. ನೋಡಿ, ಇದು ಆರೆಂಜು, ಮ್ಯಾಂಗೋ, ಸ್ಟ್ರಾಬೆರಿ, ನಾರ್ಮಲ್ ಹನಿ ಕೇಕು. ಕ್ರೇಜಿ ಅಲ್ವಾ? ಬಟ್ ನಮ್ಮ ಏರಿಯಾ ಥರ ಚೆನ್ನಾಗಿಲ್ಲ ಬಿಡಿ, ನನಗಂತೂ ಇಷ್ಟ ಆಗಿಲ್ಲ. ಸಖತ್ ಬಿಸಿಲಿದೆ. ನಾನು ಪ್ರಶಾಂತ್ ಐಸ್ ಕ್ರೀಮ್ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಅನ್ನ ಕುಲ್ಫಿ ತೊಗೊಂಡಿದ್ದೆ, ನಾನು ಚಾಕೋಬಾರ್ ತೊಗೊಂಡಿದ್ದೆ. ಗೈಸು ಮತ್ತೆ ಕಾರಲ್ಲಿ ಮಲ್ಕೊಂಡು 20 ಕಿಲೋಮೀಟರ್ ಘಾಟ್ ಸೆಕ್ಷನ್ ಇಳಿದಿದ್ದೀವಿ. ಗ್ಯಾಪಲ್ಲಿ ಎಳ್ನೀರು ಕಾಣಿಸ್ತು, ಎಳ್ನೀರು ತೊಗೋತಾ ಇದ್ದೀವಿ. ಈಗ ನಾವು ಡಿಸೈಡ್ ಮಾಡಿದ್ದೇನು ಅಂದರೆ ಕೊಡೈಕೆನಾಲ್ ಇನ್ನೂ 250 ಕಿಲೋಮೀಟ್ರ್ ಇದೆಯಾ? 215 ಕಿಲೋಮೀಟ್ರ್ ಇದೆ. ನನ್ನ ಪ್ರಕಾರ ನಾವು ಹೋಗೋಕ್ಕಾಗಲ್ಲ. 6, 7, 8 ಗಂಟೆ ಆಗೋಗುತ್ತೆ. ಅಷ್ಟೊತ್ತರೆಗೂ ಕಾರಲ್ಲಂತೂ ಕೂರೋಕ್ಕಾಗಲ್ಲ. ಸೊ ಆನ್ ದ ವೇ ಆದರೂ ಒಂದು ಜಾಗ ಕಾಣಿಸಿದ್ರೆ ಸ್ಟೇ ಮಾಡೋಕ್ಕೆ ನೋಡೋಣ ಅಂತ ಇದ್ದೀವಿ. ನೋಡೋಣ ಏನಾಗುತ್ತೆ. ನಮ್ಮ ಮಹಾಪ್ರಭು ಪ್ಲ್ಯಾನ್ ಮಾಡಿರೋದೇನು ಅಂದರೆ 4 ದಿನವೂ ಕಾರಲ್ಲೇ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದಾರಂತೆ ಮಹಾಪ್ರಭು ಅವರು. ಗೈಸ್, ಈ ಗ್ಯಾಂಗಲ್ಲಿ ನಾನೇ ತುಂಬ ಚಿಕ್ಕವನು. ನನ್ನ ನಂಬಿ ನನಗೆ ಗಾಡಿ ಓಡಿಸೋಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಒಂದು ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಈಗ ನಡ್ರಿ, ನಾನು ಓಡಿಸ್ತೀನಿ. ಸೊ ಅಲ್ಲಿಂದ ಹೊರಟು ರೂಮ್ ಹುಡುಕೊಂಡು ಯಾವುದೋ ಒಂದು ರೆಸಾರ್ಟ್ ರೀಚ್ ಆಗಿದ್ದೀವಿ. ನನಗೆ ಗೊತ್ತಿಲ್ಲ ಇಲ್ಲಿ ಜಾಗ ಇದೆಯೋ ಇಲ್ಲೋ ಅಂತ. ಬಟ್ ತುಂಬ ಬಸ್ಗಳು ನಿಂತಿದ್ದಾವೆ. ಹೋಪ್ಫುಲಿ ಜಾಗ ಇದೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ ರಿಸೆಪ್ಷನ್ಗೆ ಕೇಳೋಕ್ಕೆ. ಅವ್ರೇನಾದರೂ ಇದೆ ಅಂದರೆ ನಾವು ಒಂದು ರೂಮ್ ಬುಕ್ ಮಾಡ್ಕೊಂಡು ಇಲ್ಲಿ ಫ್ಲ್ಯಾಟ್ ಆಗ್ಬಿಡೋದು ಇವತ್ತು ಫುಲ್ಲು. ಬಿಕಾಸ್ ನನಗಂತೂ ಆಗ್ತಾನೇ ಇಲ್ಲ, ನಿದ್ದೆ ಬರ್ತಾಯಿದೆ. ಅವ್ರು ಯಾರಿಗೂ ಆಗ್ತಾ ಇಲ್ಲ, ಸಾಕಾಗ್ಬಿಟ್ಟಿದೆ ಟ್ರಾವೆಲ್ ಮಾಡಿ. ಸೊ ಅಲ್ಲಿ ಹೋಟೆಲ್ ಒಳಗೆ ಹೋದ್ವಿ. ರಿಸೆಪ್ಷನಿಸ್ಟ್ ಹತ್ರ ನಾವು ಹೋಗಿದ್ದೆ. ಅವರು ನನ್ನ ಮಕ್ಕಳೇನು ತೊಗೊಳಲ್ಲ ಅನ್ಸುತ್ತೆ ಅನ್ನೋ ಥರ ಮುಖ ಮಾಡಿಬಿಟ್ರು. ಅದಕ್ಕೆ ಪ್ರಶಾಂತ್ ನನ್ನ ಹತ್ರ ಒಂದು ಗೋಲ್ಡ್ ಚೈನ್ ಇತ್ತು, ಡೂಪ್ಲಿಕೇಟ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಎಲ್ಲರೂ ಹೋದರೆ ಮರ್ಯಾದೆ ಸಿಗಲಿ ಅಂತ. ಈಗ ಅಲ್ಲಿ ಸಿಗಲಿಲ್ಲ ಅಂತ ಸ್ವಲ್ಪ ತುಂಬ ಎಕ್ಸ್ಪೆನ್ಸಿವ್ ಇತ್ತು ರೂಮ್ಸು. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಊಟ ಮಾಡ್ಕೊಂಡು. ಆಮೇಲೆ ಮತ್ತೆ ಹುಡ್ಕಕ್ಕೆ ಶುರು ಮಾಡೋಣ ಅಂತ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಫ್ಯಾಮಿಲಿ ಯಾವುದೋ ಒಂದು ರೂಮ್ ಕೇಳಕ್ಕೆ ಹೋದ್ವಿ ಊಟ ಮುಗಿಸ್ಕೊಂಡು. ನಮ್ಮ ಪ್ರಶಾಂತ್ ಅಣ್ಣ ನೋಡೋಕ್ಕೆ ಸೇಮ್ ಆ ಥರ ಇದೆ ರೂಮು ಅಂತವ್ರೆ. ಅದಕ್ಕೆ ಬೇರೆ ರೂಮ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ ಈಗ. ಇವತ್ತು ಇಡೀ ದಿನ ಜರ್ನಿ ಬರೀ ರೂಮ್ ಹುಡ್ಕೋದೇ ಆಯಿತು. ಸಂಜೆ 6 ಗಂಟೆ ಎಕ್ಸಾಕ್ಟಾಗಿ. ಇವಾಗ ನಮ್ಮ ಪುಣ್ಯಕ್ಕೆ ಒಂದು ರೂಮ್ ನಮಗೆ ಇಷ್ಟ ಆಗಿದೆ ಆ್ಯಂಡ್ ನಮ್ಮ ಬಜೆಟಲ್ಲಿದೆ. ಸೊ ಈಗ ಸಿಕ್ಕಿದೆ. ಎಲ್ಲ ಎತ್ಕೊಂಡು ಈಗ ಹೋಗ್ತಾ ಇದ್ದೀವಿ ಒಳಗೆ. ಖುಷಿ ನೋಡಿ, ಖುಷಿ ನನ್ನ ಮುಖದಲ್ಲಿ. ಮಲ್ಕೊಂಬಿಟ್ಟಿದೆ ನಾನು. ಕಾರಲ್ಲಿ ಮಲಗಿಸ್ತೀನಿ ಅಂತ ಕರ್ಕೊಂಬಂದಿದ್ದಲ್ಲ ಅಣ್ಣ ನೀನು. 4 ದಿನ ಕಾರಲ್ಲಿ ಮಲಗಿಸ್ತೀನಿ ಅಂತ ಪ್ಲ್ಯಾನ್ ಮಾಡಿತ್ತಂತೆ. ಗೈಸ್, ವಾಪಸ್ ಬಂದ್ವಿ, ರೂಮಿಗೆ ಬಂದ್ವಿ. ರೂಮಲ್ಲಿ ಲಗೇಜ್ ಎಲ್ಲ ಇಟ್ವಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಗೇಮ್ ಆಡಿದ್ವಿ, ಎಲ್ಲ ಮಾತಾಡಿದ್ವಿ. ಆ್ಯಂಡ್ ಈಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಬಂದಮೇಲೆ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾವು ಸೀರಿಯಸ್ಸಾಗಿ ಕೂತ್ಕೊಂಡು ಟ್ರಿಪ್ದು ಆ್ಯಕ್ಚುಯಲ್ ಪ್ಲ್ಯಾನ್ ಏನು ಅಂತ ಡಿಸ್ಕಸ್ ಮಾಡಬೇಕು. ಇಲ್ಲ ಅಂದರೆ ನಾಳೆ ನಿದ್ದೆ ಕತ್ತೆ ಆಗೋಗುತ್ತೆ. ಬಿಕಾಸ್ ಇವತ್ತು ಇಡೀ ದಿನ ಬರೀ ರೂಮ್ ಹುಡ್ಕೋದ್ರಲ್ಲೇ ಆಗೋಯ್ತು. ಸೊ ಬನ್ನಿ ಈಗ ಹೋಗೋಣ ಡಿನ್ನರ್ಗೆ. ಗೈಸ್, ನನಗೆ ಹೇರ್ ಸ್ಟೈಲ್ ಸೆಟ್ ಮಾಡೋಕ್ಕಾಗಿಲ್ಲ, ಹಂಗೆ ಓಡಾಡ್ತಾ ಇದ್ದೀನಿ ಇವತ್ತು. ಗೈಸ್, ಯಾವುದೋ ಜಾಗ ಇಲ್ಲಿ ನೋಡಿ, ಸ್ವೀಟ್ ಸೆಂಟ್ರು ಎಲ್ಲ ಕ್ಲೀನಾಗಿ ಹಂಗೆ ಅರೇಂಜ್ ಮಾಡಿ ಇಟ್ಟಂಗಿದೆ. ಬಿರಿಯಾನಿ ಅಂಗಡಿ ಎಲ್ಲ ಇದೆ. ಅಣ್ಣ ಏನದು ಪೀಪಲ್ಸಾ? ಸೌತ್ ಇಂಡಿಯನ್ ಬರ್ಗರ್ ಅಂತೆ. ಟ್ರೈ ಮಾಡೋಣ. ಅಲ್ಲಿ ನೋಡಿ, ಸೌತ್ ಇಂಡಿಯನ್ ಬರ್ಗರ್ ಅಂತೆ ಗೈಸ್. ಬನ್ನಿ ಟ್ರೈ ಮಾಡೋಣ. ಅದು ನೋಡೋಕೆ ಕ್ಯೂಟ್ ಆಗಿದೆ ಅಂಗಡಿನೂ. ಗೈಸ್, ಏನೋ ಸೆಟ್ಸ್ ಅಂತೆ, ಇದು ಸ್ಪೆಷಲ್ ಅಂತೆ. ಟ್ರೈ ಮಾಡಿಸ್ತಾ ಇದ್ದೀವಿ, ನೋಡೋಣ ಹೆಂಗಿದೆ. ಗೈಸ್, ಕೆಳಗೆ 2-3 ನಿಪ್ಪಟ್ಟಿಟ್ರು. ಅದ್ರ ಮೇಲೆ ತರಕಾರಿ ಇಡ್ತಾ ಇದ್ದಾರೆ. ಇದೊಂದು ಸೌತ್ ಇಂಡಿಯನ್ ಬರ್ಗರು.
ಯಾವುದೋ ಸ್ಯಾಂಡ್ವಿಚ್ ಅಂತೆ, ತಿನ್ನು ಗೈಸ್. ಅಲ್ಲಿ ಏನೇನೋ ಸ್ಯಾಂಡ್ವಿಚ್ ಎಲ್ಲ ತಿಂದರು. ಈಗ ನನ್ನ ಮೇಲೆ ಜಿಮ್ ಇದೆ, ಒಂದ್ಸರಿ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಪ್ರಶಾಂತಣ್ಣ. ಏನು ಒನ್ ಡೇಗೆ ಏನಾದ್ರು ವರ್ಕೌಟ್ ಮಾಡೋಕ್ಕೆ ಬಿಡ್ತಾರಾಗೇನು ಅಂತ ಬನ್ನಿ ಹೋಗಿ ನೋಡೋಣ. ಸೊ ಫೈನಲಿ ಜಿಮ್ಮಿಗೆ ಬಂದು 100 ರೂಪಾಯಿ ಕೊಟ್ಟು ಇವತ್ತೊಂದು ದಿನ ವರ್ಕೌಟ್ ಮಾಡ್ತೀನಿ ಅಂತ ಒಪ್ಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಏನಂತಾರೆ ಅವ್ರು ಕ್ಲೋಸ್ ಮಾಡ್ತಿದ್ದಾರೆ, ನಾಳೆ ಬನ್ನಿ ಅಂತ ಹೇಳಿದ್ರು. ಅವ್ರು ನಾಳೆ ಬರ್ತೀವಿ ನಾವು ಅಂತ ಅಂದ್ಕೊಂಡು 100 ರೂಪಾಯಿ ಪೇ ಮಾಡಿಸ್ಕೊಂಡ್ರು. ನಾನು ಈಗ ಬರೀ 20 ನಿಮಿಷ ವರ್ಕೌಟ್ ಮಾಡ್ತೀನಿ, ಆಮೇಲೆ ನಾನು ಕ್ಲೋಸ್ ಮಾಡಿ ಬೇಕಿದ್ರೆ ಅಂತ ಹೇಳಿದ್ದೀನಿ. ಈಗ 20 ನಿಮಿಷ ಏನೇನು ಮಾಡ್ಬೋದು ಮಾಡಿ ಹೊರಟ್ಬಿಡೋಣ. ಸೊ ಫೈನಲಿ ಜಿಮ್ಮಿಗೆ ಬಂದು 100 ರೂಪಾಯಿ ಕೊಟ್ಟು ಇವತ್ತೊಂದು ದಿನ ವರ್ಕೌಟ್ ಮಾಡ್ತೀನಿ ಅಂತ ಒಪ್ಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಏನಂತಾರೆ ಅವ್ರು ಕ್ಲೋಸ್ ಮಾಡ್ತಿದ್ದಾರೆ, ನಾಳೆ ಬನ್ನಿ ಅಂತ ಹೇಳಿದ್ರು. ಅವ್ರು ನಾಳೆ ಬರ್ತೀವಿ ನಾವು ಅಂತ ಅಂದ್ಕೊಂಡು 100 ರೂಪಾಯಿ ಪೇ ಮಾಡಿಸ್ಕೊಂಡ್ರು. ನಾನು ಈಗ ಬರೀ 20 ನಿಮಿಷ ವರ್ಕೌಟ್ ಮಾಡ್ತೀನಿ, ಆಮೇಲೆ ನಾನು ಕ್ಲೋಸ್ ಮಾಡಿ ಬೇಕಿದ್ರೆ ಅಂತ ಹೇಳಿದ್ದೀನಿ. ಈಗ 20 ನಿಮಿಷ ಏನೇನು ಮಾಡ್ಬೋದು ಮಾಡಿ ಹೊರಟ್ಬಿಡೋಣ. ಸೊ ಫೈನಲಿ ಜಿಮ್ಮಿಗೆ ಬಂದು 100 ರೂಪಾಯಿ ಕೊಟ್ಟು ಇವತ್ತೊಂದು ದಿನ ವರ್ಕೌಟ್ ಮಾಡ್ತೀನಿ ಅಂತ ಒಪ್ಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಏನಂತಾರೆ ಅವ್ರು ಕ್ಲೋಸ್ ಮಾಡ್ತಿದ್ದಾರೆ, ನಾಳೆ ಬನ್ನಿ ಅಂತ ಹೇಳಿದ್ರು. ಅವ್ರು ನಾಳೆ ಬರ್ತೀವಿ ನಾವು ಅಂತ ಅಂದ್ಕೊಂಡು 100 ರೂಪಾಯಿ ಪೇ ಮಾಡಿಸ್ಕೊಂಡ್ರು. ನಾನು ಈಗ ಬರೀ 20 ನಿಮಿಷ ವರ್ಕೌಟ್ ಮಾಡ್ತೀನಿ, ಆಮೇಲೆ ನಾನು ಕ್ಲೋಸ್ ಮಾಡಿ ಬೇಕಿದ್ರೆ ಅಂತ ಹೇಳಿದ್ದೀನಿ. ಈಗ 20 ನಿಮಿಷ ಏನೇನು ಮಾಡ್ಬೋದು ಮಾಡಿ ಹೊರಟ್ಬಿಡೋಣ. ನೋಡಿ ಏನು ಸಕ್ಕತ್ತಾಗಿದೆ ಕಾರ್ ಇದು. ಟೆಸ್ಟ್ ಮಾಡ್ತಾ ಇರ್ತಾರೆ ಗಾಡಿನ. ಓಕೆ ಓಕೆ, ಡಿಸೈನ್ ಗೊತ್ತಾಗಬಾರ್ದು ಅಂತನಾ? ಟೆಸ್ಟ್ ಮಾಡೋಕ್ಕೆ ಬಿಟ್ಟಿರೋ ಕಾರ್ ಅಂತ ನೋಡಿ ಇದು ಶೋರೂಮ್. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಸೊ ಫೈನಲಿ ವರ್ಕೌಟ್ ಮುಗೀತು. ನಾನು ಪ್ರಶಾಂತನ ತಲೆ ಕೆಡ್ಸ್ಕೊಂಡಿರೋದು ಈ ಕಾರು ಟೆಸ್ಟ್ ಡ್ರೈವ್ಗೆ ಪಕ್ಕ ಬಿಟ್ಟಿರೋದು. ಅಂದರೆ ಇದನ್ನು ಲಾಂಚ್ ಆಗಿಲ್ಲ, ಪಕ್ಕ ಲೋಗೋ ಇಲ್ಲ ಏನಿಲ್ಲ. ನೋಡಿ ಅಂಟಿಸ್ಬಿಟ್ಬಿಟ್ಟಿದ್ದಾರೆ ಪೇಪರ್ನ. ಇದ್ರ ಡಿಸೈನ್ ಹೆಂಗಿದೆ, ಶೇಪ್ ಹೆಂಗಿದೆ ಏನು ಗೊತ್ತಾಗಲ್ಲ ನೋಡಿ. ಪ್ರಾಜೆಕ್ಟ್ ಕಾರ್ ಇದು, ಪ್ರಾಜೆಕ್ಟ್ ಕಾರ್. ಪರ್ಪಸ್ ಕಸ್ಟಮರ್ ಫೀಲ್ ನೈಸ್. ಓಕೆ ನಾಟ್ ಲಾಂಚ್. ವಿಚ್ ಕಂಪನಿ ಇದೆ? Citroen. launch ಆಗಲ್ಲ. Okay. Thank you. I'm a vlogger. Thank you. Citroen ಅಂತೆ ಟೆಸ್ಟಿಂಗ್ ಕಾರ್. ಆ್ಯಂಡ್ ಗೈಸ್, ಪ್ರಶಾಂತ ನಂಗೆ ಥ್ಯಾಂಕ್ ಯು ಹೇಳಬೇಕು. ಪಾಪ ಅಷ್ಟೊತ್ತು ಪೇಷನ್ಸಲ್ಲಿ ವೆಯ್ಟ್ ಮಾಡಿ ವಿಡಿಯೋ ಎಲ್ಲ ಮಾಡಿಕೊಡ್ತು. ಒಂದು ಕಾಲದಲ್ಲಿ ನಾವು ಪ್ರಶಾಂತ್ ಅಣ್ಣ ಫುಲ್ಲು ಇನ್ಸ್ಪೈರ್ಡ್ ಅಂದ್ಕೊಳ್ಳಿ ವರ್ಕೌಟಲ್ಲಿ. ಅಣ್ಣ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಅಂದರೆ ಪೇಂಟ್ ಡಬ್ಬದಲ್ಲಿ ಸಿಮೆಂಟ್ ತುಂಬಿಸ್ಕೊಂಡು ಅದಕ್ಕೊಂದು ರಾಡ್ ಹಾಕ್ಕೊಂಡು ಸಿಮೆಂಟ್ ಒಣಗಿದ ಮೇಲೆ ಗಟ್ಟಿ ಆಗ್ತಿತ್ತಲ್ಲ, ಅದನ್ನು ಡಂಬಲ್ಸ್ ಆಗಿ ಮಾಡ್ತಿತ್ತು. ಸೊ ಅದೆಲ್ಲ ನೋಡಿ ನಾನು ಪ್ರಶಾಂತ್ ಅಣ್ಣ ಹೆಂಗೆ ಮಾಡೋದಣ್ಣ ಅಂತೆಲ್ಲ ಕೇಳ್ತಿದ್ದೆ. ಇವಾಗ ಅದಕ್ಕೆ ಪ್ರಶಾಂತ್ ಅಣ್ಣಗೆ ಹಂಗಿರೋ ಶೋಲ್ಡರ್ ತೋರ್ಸೋಣ ನಿನ್ನ ಶೋಲ್ಡರ್ಸು. ಅದಕ್ಕೆ ಹೆಂಗಿರೋದು. ಆಲ್ಮೋಸ್ಟ್ 10th ಶುರು ಮಾಡಿಬಿಟ್ಟಿದ್ದಲ್ಲ ನೀನು. 10th 9th ನಾವೆಲ್ಲ ಇನ್ನು ಹೌದಾ? ನಾವೆಲ್ಲ ಇನ್ನು ಚಿಕ್ಕವ್ರು ಅವಾಗ. ನಾವೆಲ್ಲ 4th 5th. 2 ಲೀಟರ್ ಜ್ಯೂಸ್ ಬಟ್ಲಲ್ಲೆಲ್ಲ ಮಣ್ಣು ತುಂಬಿ ಎತ್ತದು. ಅದನ್ನೇ ಎತ್ತೋದು. ನಾವು ನೋಡ್ತಿದ್ವಿ, ಏನೇನೋ ಮಾಡ್ಕೊತಿದ್ದ ಅಣ್ಣ. ಎಲ್ಲಿ ಅವ್ರು ಇಲ್ದೇ ಇಲ್ಲ ಮೇಲೆ. ಹೌದಾ? ಸರಿ, ಈಗ ಊಟಕ್ಕೆ ಹೋಗ್ಬೇಕು. ಲೆಟ್ಸ್ ಗೋ. AC ಹಾಲ್ ಅಂತೆ. ನಮ್ಮ ಗ್ಯಾಂಗ್ ಎಲ್ಲ AC ಹಾಲಲ್ಲಿ ಕೂತಿದೆ. AC ಹಾಲ್ ಬೇಸಿಲ್ ನೋಡಿ. ತಿಂದು ಖಾಲಿ ಮಾಡ್ಬಿಟ್ರೆ ನಾವು ಬರೋಷ್ಟರಲ್ಲಿ. ನಾವು ಬಂದಿರೋದು ಈ ಹೀರೋ ಇದ್ದಾರೆ ನೋಡಿ ಅವರ ರೆಸ್ಟೋರೆಂಟಲ್ಲಿ, ಶಿವ ಕಣ್ಣನ್. ಸೊ ಇವ್ರು ಶೆಫ್ ಹೀರೋನ ಗೊತ್ತಾಗ್ತಿಲ್ಲ. ಮೇ ಬಿ ಶೆಫೇ ಇರಬೇಕು. ಒಟ್ಟಿನಲ್ಲಿ ನೋಡಿರೋ ಫೇಸ್ ಥರ ಇದೆ. ನೋಡಿರೋ ಫೇಸ್ ಥರ ಇದೆ. ಸೊ ಪ್ರಶಾಂತ್ ಅಣ್ಣ ಅದು ಆಮ್ಲೆಟ್ ಆರ್ಡರ್ ಮಾಡಿದ್ರು. ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಸೊ ನಾನು ಪನ್ನೀರ್ ಬಟರ್ ಮಸಾಲ ರೋಟಿ ಆರ್ಡರ್ ಮಾಡಿದ್ದೀನಿ. ಸೊ ಗ್ರಿಲ್ ಸೊ ಊಟ ಮಾಡಿ ವಾಪಸ್ ಬಂದಿದ್ದೀವಿ ರೂಮ್. ನಾನು ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬೈ ಗುಡ್ ನೈಟ್. ನೋಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಬೈ ಗೈಸ್. ಸೊ ಇದೆ ನಮ್ಮ ರೂಮು. ಹಿಂಗೋದ್ರೆ ಮಿರರು ಮತ್ತು ಏನು ಬರೋದು ವಾರ್ಡ್ರೋಬ್ ಏರಿಯಾನಾ? ವಾರ್ಡ್ರೋಬ್ ಏರಿಯಾ, ವಾಶ್ರೂಮ್ ಹೆಂಗಿದೆ ಅಂದರೆ ಎಲ್ಲ ಸ್ನಾನ ಮಾಡಿ ಡ್ರೆಸ್ಸಿಂಗ್ ಏರಿಯಾ. ಆಮೇಲೆ ಜ್ಯೂಸ್ ಕುಡಿಯೋದು, ಜ್ಯೂಸ್ ಇಟ್ಟಿದ್ದೀವಿ, ಸ್ಪ್ರೈಟು. ಆಮೇಲೆ ಇಲ್ಲೊಬ್ರು ಮಲ್ಗಕ್ಕೆ, ಇಲ್ಲಿಬ್ರು ಮಲ್ಗಕ್ಕೆ. ಅಲ್ಲಿ ನಾನು ಮಲ್ಕೊಂಡಿದ್ದೆ. ಒಂದು TV ಇದೆ, ಅದು ಈಗ ಬ್ಯಾಗ್ ಹಾಕೊಂಡು ಹೋಗ್ತೀವಿ. ಬಿಟ್ರೆ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ಸು. ನಾನು ಯಾವ ಕಡೆ ಕ್ಯಾಮ್ರಾಗೆ ಇರ್ತೀನಿ ಆ ಕಡೆಯಿಂದ ಓಡೋಗ್ತವ್ರೆ. ನಾನು ಇಲ್ಲಿ ಬಂದು ಅಲ್ಲಿ ಹೋದ್ರೆ ಇಲ್ಲಿದ್ರು, ಇಲ್ಲಿ ಬಂದ್ಮೇಲೆ ಅಲ್ಲಿ ಓಡೋಗ್ಬಿಟ್ರು. ಈಗ ಹೋಗೋಣ. ಪ್ಯಾಕ್ ಮಾಡ್ಕೊಂಡಿದ್ದೀವಿ. ನನ್ನ ಸೂಟ್ ಕೇಸ್ ಪ್ಯಾಕು. ಲೆಟ್ಸ್ ಗೋ.